ಅರಣ್ಯದಿಂದ ಅಂತೇಳಿ. ಅದೇ ತರ ಈ ಸಂಸಾರ ಅನ್ನೋದು ಒಂದು ದಟ್ಟವಾದ ಅರಣ್ಯ ಇದ್ದಂಗೆ. ಸೊ ಈ ಅರಣ್ಯದಿಂದ ನಾವು ಹೊರಗಡೆ ಹೋಗ್ಬೇಕಂದ್ರೆ ಟಾರ್ಚ್ ಬೇಕು, ಲೈಟ್ ಬೇಕು, ಅಥವಾ ಸೂರ್ಯನ ಬೆಳಕಾಗಬೇಕು. ಅದೇ ತರನೇ ಶಾಸ್ತ್ರಗಳನ್ನೋದು ಭಗವಂತನ ಸೂರ್ಯನ ಬೆಳಕಿದ್ದಂಗೆ, ಅದೇ ಟಾರ್ಚ್ ಇದ್ದಂಗೆ, ಇದು ಬೆಳಕಿದ್ದಂಗೆ. ಸೊ ಇದ್ರ ಮುಖಾಂತರ ನಾವು ಎಲ್ಲ ಭಗವಂತನ ಕೃಪೆಯಿಂದ ನಾವು ಈ ದುಃಖಮಯ ಪರಿಸ್ಥಿತಿಯಿಂದ ಅಂಧಕಾರ, ಅಜ್ಞಾನ ಅಂಧಕಾರ ಅಂದ್ರೆ ಜನರಲಿ ಅಜ್ಞಾನ ಅಂತೇಳಿ. ಇನ್ನೊಂದು ದೃಷ್ಟಿಕೋನದಲ್ಲಿ ಅಂಧಕಾರ ಒಂದು ಅಜ್ಞಾನ. ಒಬ್ಬ ವ್ಯಕ್ತಿಗೆ ಅಜ್ಞಾನ ಇದ್ರೆ ಆತ ಅಂಧಕಾರದಲ್ಲಿ ಇದ್ದಾಗೆ ಲೆಕ್ಕ ಅಲ್ವಾ. ಅಜ್ಞಾನದಿಂದ ಯಾತಕ್ಕಾಗಿ ಆ ಅಜ್ಞಾನದಿಂದ ತಾನು ಮಾಡುವಂತ ಕಾರ್ಯಕಲಾಪಗಳು ಒಳ್ಳೇದ ಕೆಟ್ಟದ, ಅದು ಪಾಪ ಕಾರ್ಯನ ಪುಣ್ಯ ಕಾರ್ಯನ ಅಂತೇಳಿ ತಿಳಿದನ್ನ ಮಾಡ್ತಾ ಇದ್ರೆ ಆ ವ್ಯಕ್ತಿ ಅಜ್ಞಾನದಲ್ಲಿ ಅಂಧಕಾರದಲ್ಲಿ ಇರೋ ತರನೇ. ಒಂದು ದೃಷ್ಟಿಕೋನದಿಂದ ಅಜ್ಞಾನ ಅಂದ್ರೆ ಜ್ಞಾನ ಇಲ್ಲ, ಅಂಧಕಾರ ಅಂದ್ರೆ ಕತ್ಲು. ಆದ್ರೆ ಯಾವಾಗ ಜ್ಞಾನ ದೀಪೇನ ಭಾಷಿಸೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ನನ್ನ ಭಕ್ತಿ ಮಾಡ್ತಾರೋ ಅವರಿಗೆ ನಾನು ಜ್ಞಾನವನ್ನ ಕೊಡ್ತೀನಿ.